स्वास्थ्य मंत्री दिनेश गुंडूराव ने प्रसव के बाद हुई मातृ मृत्यु के पीड़ित परिवार से मुलाकात की। कर्नाटक के स्वास्थ्य मंत्री दिनेश गुंडूराव ने 25 वर्षीय सौम्या के घर का दौरा किया, जो नवंबर में बल्लारी जिला अस्पताल में सिजेरियन सर्जरी के बाद उत्पन्न जटिलताओं के कारण जान गंवाने वाली छठी पीड़िता बनी। सौम्या की मृत्यु बल्लारी के विजयनगर इंस्टीट्यूट ऑफ मेडिकल साइंसेज विम्स में इलाज के दौरान मल्टीपल ऑर्गन फेल्योर के कारण हुई। कुर्लिगी के आजाद नगर में सौम्या के शोकाकुल परिवार से मिलने के दौरान मंत्री गुंडूराव ने परिवार को सांत्वना दी। उनके साथ विधायक एन.टी. श्रीनिवास भी मौजूद थे। मंत्री ने इस घटना पर गहरी चिंता व्यक्त की और कहा कि ऐसी दुखद घटनाएं दोबारा नहीं होनी चाहिए। उन्होंने इस मामले की जांच और मौतों के वास्तविक कारण का पता लगाने के लिए विशेषज्ञों की एक टीम गठित करने का प्रस्ताव रखा। गुंडूराव ने जनता को आश्वस्त किया कि सरकार इस मामले को पूरी गंभीरता से ले रही है और संदिग्ध फ्लूइड निर्माता के खिलाफ कार्रवाई के निर्देश दिए गए हैं। एहतियात के तौर पर राज्य के सभी अस्पतालों में 4 रिंगर लैक्टेट के उपयोग पर रोक लगा दी गई है। ಗುಣಮುಖರಾಗ್ತಾ ಇದ್ರು ಆದರೆ ವರ್ಷಾತ್ ಅವರಿಗೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆ ಕೂಡ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ ಹೇಳಿದೆ ಬನ್ನಿ ನೋಡ್ಕೊಂಡು ಮಾತಾಡ್ಕೊಂಡು ಅವರಿಗೆ ಧೈರ್ಯ ತುಂಬ ಸರ್ಕಾರದ ಅವರ ಜೊತೆಗೆ ಇರ್ತೀವಿ ಅಂತ ಹೇಳಿ ಬಂದಿದ್ದೀವಿ। ಖಂಡಿತ ಅವರಿಗೆ ಏನು ನಾವು ಸಹಾಯ ಮಾಡೋಕ್ಕಾಗ ಅನುಕೂಲ ಮಾಡೋಕ್ಕಾಗದೆ ಖಂಡಿತ ನಾವು ಮಾಡ್ತೀವಿ ಅಂದರೆ ಅವ್ರಿಗೆ ಸಾಂತ್ವನ ಹೇಳಕ್ಕೆ ಬಂದಿದ್ದೀವಿ। 2 ಲಕ್ಷ ಪರಿಹಾರ ಸಾಕಾಗುತ್ತೆ ಗೊತ್ತಿಲ್ಲ, ಅದರ ಬಗ್ಗೆ ನಾನು ಮುಖ್ಯಮಂತ್ರಿ ಮಾತಾಡ್ಕೊಂಡು ಅದನ್ನು ಒಂದು ಬೇರೆ ನಿರ್ಧಾರವನ್ನು ತಗೊಳ್ತೀನಿ। ಸಮೀರ್ ಅವರಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ಇಂಥ ಟೈಮಲ್ಲಿ ಆಗಲ್ಲ ಅಂತ ಜನರ ಪ್ರಶ್ನೆ। ನೋಡಿ, ಅವ್ರು ಬರ್ತಾರೆ ಹೋಗ್ತಾರೆ, ಅದ್ರ ನಾವು ಅವರು ಸುಮ್ಮನೆ ಏನೋ ಮಾತಾಡೋದು ಬೇಡ। ಖಂಡಿತ ಅವರು ಕೂಡ ಬರ್ತಾರೆ, ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಸಂಪರ್ಕದಲ್ಲೂ ಇದ್ದಾರೆ, ಅವ್ರ ಫೋನಲ್ಲೂ ಕೂಡ ಮಾತನಾಡಿದ್ದಾರೆ ಮತ್ತು ಶ್ರೀನಿವಾಸ್ ಅವ್ರ ಜೊತೆನೂ ಕೂಡ ಸಂಪರ್ಕದಲ್ಲಿದ್ದಾರೆ, ಫ್ಯಾಮಿಲಿಯವ್ರ ಜೊತೆನೂ ಕೂಡ ಫೋನಲ್ಲೂ ಮಾತಾಡಿದ್ದಾರೆ। ಅದರಿಂದ ಅವರು ಕೂಡ ಏನು ಸಹಾಯ ಆಗುತ್ತೆ ವೈಯಕ್ತಿಕ ಕೂಡ ಮಾಡ್ತೀನಿ, ಪ್ಲಸ್ ಸರ್ಕಾರದಿಂದ ಅವ್ರು ಬೇರೆ ಏನೇನಾದ್ರು ಅಗತ್ಯ ಏನು ನೀಡ್ತಕ್ಕಂಥದ್ದಕ್ಕೆ ನಾನು ಮಾಡಿಸ್ಕೊಡ್ತೀನಿ ಜಮೀರ್ ಅವರು ಕೂಡ ಹೇಳಿದ್ದಾರೆ। ಅದರಿಂದ ನಾವು ಅದನ್ನು ಅಷ್ಟಕ್ಕೆ ಅದಕ್ಕೆ ಸರ್ IV ರಿಂಗರ್ ಲ್ಯಾಕ್ಟೆಟ್ ಸರ್ ಅದ್ರ ಬಗ್ಗೆ ಬಹಳ ಅನುಮಾನ ಇರುವಂತ ಜನರಲ್ಲಿ ಆರೋಗ್ಯ ಸಚಿವರಾಗಿ ಜನರಲ್ಲಿ ಈ ತರ ಒಂದು ಅನುಮಾನ ಇದೆ, ಆತಂಕ ಇದೆ, ಏನು ಹೇಳ್ತೀವಿ ಸರ್? ನೋಡಿ, ಈಗಾಗಲೇ ಅದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ, ಮತ್ತೆ ಅದನ್ನ ಹೇಳಕ್ ಹೋಗೋದಿಲ್ಲ। ಪಾಸ್ ಆಗಿದೆ ಸರ್, ಎಲ್ಲ ಇಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಇಡೀ ರಾಜ್ಯದಂತ ಹೋಗಿದೆ, ಅದೇ ಮೆಡಿಸಿನ್ ಹೋಗಿದೆ। ನೋಡಿ, ನಾನು ಅದಕ್ಕೆ ಸುಮ್ಮನೆ ಇಲ್ಲೆಲ್ಲ ಹೇಳೋದಿಲ್ಲ, ಬಳ್ಳಾರಿಯಲ್ಲಿ ಹೋಗಿ ಮಾತಾಡ್ತೀನಿ, ಅಲ್ಲಿ ಮಾತಾಡ್ಬಿಟ್ಟು ಅಲ್ಲಿ ಏನೇನು ವಿಷಯಗಳಿದೆಲ್ಲ ಹೇಳ್ತೀನಿ, ಯಾಕಂದರೆ ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀವಿ। ಯಾಕಂದರೆ ಈ ಥರ ಒಂದೇ ಸಲ ಏಕ್ದಮ್ ಇಷ್ಟು ದಿವಸ ಎಲ್ಲ ಒಂದು ಸಾವು ಆಗಿರಲಿಲ್ಲ ಆಸ್ಪತ್ರೆಯಲ್ಲಿ, ಈ ಏಪ್ರಿಲಿಂದ ನವಂಬರ್ವರೆಗೂ। ಅದು ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ನಮ್ಮ ತಂಡಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ। ಇನ್ನೊಂದು ಉನ್ನತ ಮಟ್ಟದ ತಂಡನೂ ಕೂಡ ಕಳಿಸ್ಬೇಕು ಅಂತ ಇದ್ದೀನಿ, ಯಾಕೆಂದರೆ ಇದು ನಮಗೆ ಇದು ವೈಜ್ಞಾನಿಕವಾಗಿ ಏನು ತೊಂದರೆ ಆಯಿತು, ವೈದ್ಯಕೀಯವಾಗಿ ಏನು ತೊಂದರೆ ಆಯಿತು, ಯಾಕಾಯಿತು, ಒಂದು ನಮ್ಮ ಸಂಶಯ ಹೆಚ್ಚಾಗಿದ್ದು ಇರ್ತಕ್ಕಂಥದ್ದು ಒಂದು ಇದ್ರ ಮೇಲೆ ರಿಂಗರ್ ಲ್ಯಾಕ್ಟೇಟ್ ಮೇಲೆ। ಆದರೂ ಇದೆಲ್ಲ ಸ್ಪಷ್ಟ ದೃಢೀಕರಣ ಆಗಬೇಕು ತಾನೆ, ಅವಾಗಲೇ ನಾವು ಎಲ್ಲ ಮುಂದಿನ ಕ್ರಮಗಳು ತಗೊಳ್ಳೋಕೆ ಸಾಧ್ಯ ಆಗ್ತದೆ ಮತ್ತು ಸರಿಪಡಿಸುವಂಥದ್ದು ಕೂಡ ಎಲ್ಲಿ ತಪ್ಪಾಗಿದೆ ಅದು ಸರಿ